ಎಲ್ಲರಿಗೂ ಪ್ರಧಾನಮಂತ್ರಿ ಮಾಡುವ ನಮಸ್ಕಾರಗಳು. ಜೈ ಕನ್ನಡ ಅಂದರೆ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಕಿರು ಪರಿಚಯ, ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು ಸುಮಾರು 15 ವರ್ಷಗಳಿಂದ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಈ ಚಾನೆಲ್ ಮುಖಾಂತರ ನಿಮಗೆ ಅತಿ ಸುಲಭವಾಗಿ ಪ್ರಪಂಚ ಪ್ರವಾಸ ಮಾಡುವುದು ಹೇಗೆ ಅಂತ ತಿಳಿಸುವ ಪ್ರಯತ್ನ. ಇವಾಗ ನಮ್ಮ ದೇಶ ಅಕ್ಕಪಕ್ಕ ಇರುವ ಯಾವ ದೇಶಗಳಲ್ಲಿ ವೀಸಾ ಫ್ರೀ ಇದೆ ಎಂದು ನಿಮಗೆ ಅಕ್ಕಪಕ್ಕ ಅಂದರೆ ಒಂದು 2-3 ದೇಶಗಳದ್ದು ನಿಮಗೆ ಹೇಳ್ತೀನಿ. ಒಂದು ಬಂದು ಮಲೇಷ್ಯಾಗೆ ಇವಾಗ ಮಲೇಷ್ಯಾದಲ್ಲಿ ವೀಸಾ ಫ್ರೀ ಇದೆ. ನಿಮಗೆ ಅತಿ ಕಡಿಮೆ ದರದಲ್ಲಿ ಏರ್ ಟಿಕೆಟ್ ಕೂಡ ಸಿಗುತ್ತೆ. ನಿಮಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 15,000 ಇಂದ 20,000 ಒಳಗೆ ಏರ್ ಟಿಕೆಟ್ ಇರುತ್ತೆ. ಅಲ್ಲಿ ನಿಮಗೆ ಪ್ಯಾಕೇಜ್ ಕೂಡ ಅತಿ ಕಡಿಮೆಯಲ್ಲಿ ಆಗುತ್ತದೆ. ನಿಮಗೆ ಅದು 13,000 ಇಂದ 15,000 ಅಲ್ಲಿ ನಿಮಗೆ ಪ್ಯಾಕೇಜ್ ಕೂಡ ಮುಗಿಯುತ್ತೆ. ಅಂದರೆ ನಿಮಗೆ ಏರ್ ಟಿಕೆಟು ಮತ್ತು ಪ್ಯಾಕೇಜು ಎರಡೂ ಸೇರಿ ಅಪ್ರಾಕ್ಸಿಮೇಟ್ಲಿ ಒಂದು 30,000 to 33,000 ಒಳಗೆ ಆಗುತ್ತೆ. ಇನ್ನೊಂದು ದೇಶ ಅಂತ ಹೇಳಿದ್ರೆ ಶ್ರೀಲಂಕಾಗೆ ನಿಮಗೆ ಏರ್ ಟಿಕೆಟು ಅತಿ ಕಡಿಮೆಯಲ್ಲಿ ಸಿಗುತ್ತೆ. ಅಂದರೆ ಒಂದು ಸೇಮ್ ರೇಂಜಲ್ಲಿ ಮಲೇಷ್ಯಾಗೆ ಅದೇ ರೇಂಜಲ್ಲಿ ಸಿಗುತ್ತೆ, ಒಂದು 15,000 to 20,000. ಮತ್ತು ಅಲ್ಲಿ ಪ್ಯಾಕೇಜ್ ಕಾಸ್ಟ್ ಕೂಡ ನಿಮಗೆ ಸೇಮ್ ರೇಂಜಲ್ಲಿ ಒಂದು 15,000 to 20,000. ಅಂದರೆ ನಿಮಗೆ ಒಂದು 2,000 to 3,000 ಜಾಸ್ತಿ ಆಗ್ಬೋದು. ನಿಮಗೆ ಟೋಟಲ್ ಕಾಸ್ಟ್ ಬಂದು ಇನ್ಕ್ಲೂಡಿಂಗ್ ಏರ್ ಫೇರು ಒಂದು 35,000 ಆಗುತ್ತೆ. ಆಮೇಲೆ ಇನ್ನೊಂದು ದೇಶ ಬಂದು ನಮ್ಮ ಥೈಲ್ಯಾಂಡಲ್ಲಿ ನಿಮಗೆ ಏರ್ ಟಿಕೆಟ್ ಬಂದು ಒಂದು 15,000 to 20,000 ಅಲ್ಲಿ ನಿಮಗೆ ಏರ್ ಟಿಕೆಟ್ ಆಗುತ್ತೆ. ನಿಮಗೆ ಪ್ಯಾಕೇಜ್ ಕಾಸ್ಟು ಒಂದು 15,000 ಅಂದ್ಕೊಳ್ಳಿ. ಅಥವಾ ನೀವೇ ಏರ್ ಟಿಕೆಟ್ ಮಾಡ್ಕೊಂಡ್ರೂ ನಾವು ಪ್ಯಾಕೇಜ್ ಮಾಡ್ಕೊಡ್ತೀವಿ. ನಿಮಗೆ 4 nights 5 days ಪ್ಯಾಕೇಜ್ ಬೇಕು ಅಂತ ಹೇಳಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 15,000 to 20,000 ಆಗುತ್ತೆ. ನಿಮ್ಮದು ರಿಕ್ವೈರ್ಮೆಂಟ್ ಏನೇನಿದೆ ಅಂತ ನಮಗೆ ತಿಳಿಸಿದರೆ ನಾವು ನಿಮಗೆ ಡೀಟೇಲಾಗಿ ಎಲ್ಲನೂ ಹೇಳ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಕೂಡ ಇದೇ ಥರ ನಿಮಗೆ ಪ್ರಪಂಚ ಪ್ರವಾಸದ ಬಗ್ಗೆ ಮಾಹಿತಿ ನೀಡುತ್ತೇನೆ. ನಮಸ್ಕಾರ.